ಇದು ಸರ್ಕಾರ ನಮಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಿದೆ. ಸ್ಟೇಟ್ ಗವರ್ಮೆಂಟ್ 50%, ಸೆಂಟ್ರಲ್ ಗವರ್ಮೆಂಟ್ 30%, ನಾವು ಕಟ್ಟೋದು ಬರೀ 20%. ಇದು ಸುಮಾರು 4 ಲಕ್ಷದ ಚಿಲ್ಲರೆ ಬೀಳುತ್ತೆ ನಾವು ಸ್ವಂತಕ್ಕೆ ಅದನ್ನ ಖರೀದಿ ಮಾಡ್ಬೇಕಂದ್ರೆ. ಹಾಗಾಗಿ ಇದು ನಮಗೆ ಬಹಳ ಅನುಕೂಲವಾದ ಒಂದು ಸ್ಕೀಮ್ ಆಗಿದೆ. ಸರ್ಕಾರಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ರೈತರು ಸಾಲದು. ಈ ತರ ನಮ್ಮ ಒಂದು ರೈತರ ಭವಿಷ್ಯ ನಮ್ಗೆ ಇವಾಗ ಪಾಟ್ಗಳು ಒಂದು ಕರೆಂಟ್ ನೀರು ಅಂತ ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ ಸರ್ಕಾರ ಒಳ್ಳೆ ಸ್ಕೀಮ್ ತಂದಿದೆ, ಎಲ್ಲರೂ ಉಪಯೋಗಿಸ್ಕೊಳ್ಳಿ. ನೋಡ್ರಿ, ಇದು ಮೋಡ ಪಾಸಾದೇಟ್ಗೆ ಡೌನ್ ಆಗುತ್ತೆ ನೀರು, ಸೂರ್ಯನ ಶಾಖ ಪ್ಲೇಟಿಗೆ ಬಡದೇಟ್ಗೆ ರೈಸ್ ಆಗುತ್ತೆ. ಅಷ್ಟು ಬಿಟ್ರೆ ಇದು ಯಾವ್ದೇ ಸ್ಟೋರೇಜ್ ಇಲ್ಲ. ನಾವು ಸಂಜೆ ಬೆಳಿಗ್ಗೆ 7 ಗಂಟೆಗೆ ಅದೇ ಚಾಲು ಆಯ್ತು, ಸಂಜೆ 5:15 ಅದೇ ಆಫ್ ಆಯ್ತು, ನೀರ್ ಖಾಲಿ ಆತ ಆಫ್ ಆಗುತ್ತೆ. ಯಾವುದೇ ರೀತಿ ಮೋಟರ್ ಟ್ರಬಲ್ ಆಗಲ್ಲ, ರೈತರಿಗೆ ಯಾವ ಟೆನ್ಷನ್ ಇಲ್ಲ. ಅವ್ರು ಯಾವ ಕಾರ್ಯಕ್ರಮಕ್ಕೆ ಹೋಗ್ಬೋದು, ಅವರ ಒಂದು ಕಷ್ಟ ಸುಖ ಹೋಗ್ಬೋದು. ಯಾವುದೇ ಒಂದು ಈ ಕಡೆ ನಾವು ಕುಂತಿದ್ದಾಗೇನೆ ನಮ್ಮ ಮೋಟರ್ನ ಚಾಲು ಮಾಡ್ಬೋದು, ನಿಲ್ಲಿಸ್ಬೋದು. ನಮಸ್ತೆ ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಉಪ್ಪರ್ಗೇನಹಳ್ಳಿ ಗ್ರಾಮದ ರೈತ ಮಂಜುನಾಥ್ ಅವರು ಕೇವಲ 1 ವಾರದ ಹಿಂದೆ ಅಳವಡಿಸಿಕೊಂಡಿರುವ ಸೋಲಾರ್ ಬೋರ್ವೆಲ್ ಬಗ್ಗೆ ವಿಶೇಷ ಮಾಹಿತಿಯನ್ನು ನೋಡೋಣ. ಸೋಲಾರ್ ಸಿಸ್ಟಮ್ ಕೃಷಿಗೆ ಹೇಗೆ ಸಹಾಯ ಮಾಡುತ್ತಿದೆ, ಎಷ್ಟು ಉಪಯೋಗವಾಗಿದೆ, ರೈತರು ಇದರಿಂದ ಏನು ಲಾಭ ಪಡೆಯಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಂತಹ ಉಪಯುಕ್ತ ಕೃಷಿ ಮಾಹಿತಿಗಳಿಗಾಗಿ ನಮ್ಮ ಸಾಯಿ ನಾರಾಯಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಮಂಜುನಾಥ್ ಅಂತ, ನಮ್ದು ಉಪ್ಪರಿಗೇನಹಳ್ಳಿ ಗ್ರಾಮ, ತಾಳ್ಯ ಹೋಬಳಿ, ಹೊಳಲ್ಕೆರೆ ತಾಲೂಕ್, ಚಿತ್ರದುರ್ಗ ಡಿಸ್ಟಿಕ್. ಈಗ ನಾವೊಂದು ಸಮಸ್ತ ನಾಡಿನ ಜನತೆಗೆ ಒಂದು ರೈತ ಮಗನಾಗಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾವು ಈ ಕರೆಂಟು ನೀರಲ್ಲಿ ಹೋರಾಟ ಮಾಡ್ತಿದೀವಿ. ಯಾವುದೇ ನಮ್ಗೆ ನಾವು ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್, ಯಾವುದೇ ಒಂದು ನದಿ ಆಶ್ರಯ ಇಲ್ಲ, ಒಂದು ಚಾನಲ್ ಇಲ್ಲ. ಆಮೇಲೆ ಇಲ್ಲಿ ನೀರಿನ ಸೋರ್ಸು ಬಹಳ ಕಮ್ಮಿ ಇದೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್. 1000 ಅಡಿ ಹೊಡೆಸಿರೋ ನೀರ್ ಸಿಗೋದಿಲ್ಲ ಬಂಡೆ ಒಳಗೆ. ಹಾಗಾಗಿ ಅದ್ರ ಜೊತೆಗೆ ನಮ್ಗೆ ಕರೆಂಟ್ ಇಂದು ಎಲ್ಲ ಶಿಫ್ಟಿಂಗ್ ಮಾಡಿ ನೈಟ್ 12 ಗಂಟೆಗೆ ಕೊಡ್ತಾರೆ. ನಾವು ಕತ್ಲಲ್ಲಿ ಹೆಂಡ್ರ ಮಕ್ಕಳನ್ನ ಬಿಟ್ಟು ಅಲ್ಲಿ ಹೂಳ ಉಪ್ಪಡಿ ಅಂದಂಗೆ ನಿದ್ಗಟ್ಕೊಂಡು ಬರೋ 1 ಇಂಚ್ 2 ಇಂಚ್ ನೀರನ್ನ ನಾವು ನಮ್ಮ ತೋಟನ ಉಳಿಸ್ಕೊಳಕ್ಕೆ ಜೀವ ತ್ಯಾಗ ಮಾಡ್ತಿದ್ವಿ. ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಒಂದು ಸೋಲಾರ್ ಸೌಲಭ್ಯನ ಒದಗಿಸಿದೆ, ಸೋಲಾರ್ ಪಂಪ್ ಸೆಟ್. ಅದನ್ನ ಎಲ್ಲ ಒಂದು ನಮ್ಮ ರೈತ ಬಾಂಧವರು ಸದುಪಯೋಗ ಪಡಿಸಬೇಕು. ನೋಡ್ರಿ, ನಾನಿವಾಗ ಸುಮಾರು ವಾರ ಆಗಿದೆ, ವಾರದಿಂದ ನಾನು ಎಂದೂ ತೋಟದಲ್ಲಿ ಹೋಗಿಲ್ಲ. ಹಗಲೊತ್ತು ಹೋಗ್ತೀನಿ, ವಾಲ್ ಚೇಂಜ್ ಮಾಡ್ತೀನಿ, ಬರ್ತೀನಿ, ಇಲ್ಲಿ ನೀರನ್ನು ನೋಡ್ತೀನಿ. ಈ ತರ ನಮ್ಮ ಒಂದು ದಿನಚರಿ ನಡೀತಿದೆ. ಹಾಗಾಗಿ ಈ ಒಂದು ಪಂಪ್ ಸೆಟ್ ಹೆಂಗೆ ಅಂದ್ರೆ, ಎಷ್ಟು ಟೆಂಪರೇಚರ್ ಇರುತ್ತೋ ಅಷ್ಟು ವೋಲ್ಟೇಜ್ ಕೊಡುತ್ತೆ. ಮೋಡ ಮುಚ್ಚಿನೇ ಡೌನ್ ಆಗುತ್ತೆ. ಇದು ಯಾವ್ದೇ ಸ್ಟೋರೇಜ್ ಇಲ್ಲ. ಆಮೇಲೆ 7 HP ಮೋಟರ್ ಹಾಕಿದೀನಿ, 24 ಲೆಂತ್ ಬಿಟ್ಟಿದೀನಿ. ಸುಮಾರು ಒಂದು 70 ಲೆಂತ್ ಪೈಪ್ ನ ದಬ್ಬುತ್ತೆ. ಯಾವುದೇ ರೀತಿ ಮೋಟರ್ ಸುಡಲ್ಲ, ಯಾವುದೇ ರೀತಿ ನಮ್ಗೆ ಪ್ರತಿನಿತ್ಯ ನೋಡು ಅನ್ನೋದಿರಲ್ಲ. ಆಟೋಮೆಟಿಕ್ ಎಲ್ಲ ಅದೇನೆ ಒಂದು ಮೊಬೈಲ್ ಅಲ್ಲೇ ನಾವು ಅದನ್ನ ಆಫ್ ಅಂಡ್ ಆನ್ ಮಾಡ್ಕೋಬಹುದು. ಬೆಂಗಳೂರಲ್ಲಿ ಇದ್ರು ನಾವಿಲ್ಲಿ ಮೋಟರ್ ಎಷ್ಟು ನಡೀತಿದೆ, ಎಷ್ಟು ನೀರು ಎತ್ತಿತ್ತು, ಎಷ್ಟು ಲೀಟರ್ ಗಂಟೆಗೆ ಎಷ್ಟು ನೀರು ಎತ್ತಿತ್ತು, 1 ಮಿನಿಟ್ಗೆ ಸುಮಾರು ಒಂದು 100 ಲೀಟರ್ ನೀರು ಹೊರಗೆ ಹಾಕುತ್ತೆ. 5 ವರ್ಷ ತನಕ ಅವ್ರು 10 ಸರಿ ಮೋಟರ್ ಟ್ರಬಲ್ ಆದ್ರೂ ಅವರೇ ರೀಪ್ಲೇಸ್ಮೆಂಟ್. ಇದು ವೈಂಡಿಂಗ್ ಇಲ್ಲ, ಬೇರೆ ನಾವು ಕರೆಂಟ್ ಹಾಕೋಣಕ್ಕೂ ಬರೋದಿಲ್ಲ. ಯಾಕೆಂದ್ರೆ ರೈತರು ನೈಟ್ 12 ಗಂಟೆಗೆ ನಿದ್ದೆ ಕಟ್ಕೊಂಡು ಹೋಗ್ತಾರ ಅನ್ನೋ ಉದ್ದೇಶದಿಂದಲೇ ಹಗಲೊತ್ತು ಕರೆಂಟ್ಗೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮೋಟರ್ 10 ವರ್ಷ ಆದ್ರೂ ಇದು ಸುಡೋದಿಲ್ಲ. ಇದಕ್ಕೆ ವೈಂಡಿಂಗ್ ಇಲ್ಲ, ರೀಪ್ಲೇಸ್ಮೆಂಟ್ ಅವರೇ ತಂದು ಹಾಕಿ ಮೇಂಟೆನೆನ್ಸ್ ಅವ್ರದೇ ಇರುತ್ತೆ 5 ವರ್ಷ. ಹೀಗಾಗಿ ನಮಗಿದು ಬಹಳ ಖುಷಿ ಕೊಟ್ಟಿದೆ. ನಾನು ಬಟನ್ ಬಂದು ಅಮುಕ್ಬೇಕಾಗಿಲ್ಲ, ಅದು ಮೊಬೈಲ್ ಅಲ್ಲೇನೆ ಆಪರೇಟ್ ಮಾಡ್ಕೋಬಹುದು. ಎಷ್ಟು ನೀರು ಬರ್ತಿದೆ, ಗಂಟೆಗೆ ಎಷ್ಟು ನೀರು, ಎಷ್ಟು ಲೀಟರ್ ನೀರು ಬಂತು, ಎಷ್ಟು ಖಾಲಿ ಆದ್ರೂ ಮೋಟರ್ ಸ್ಟಾಪ್ ಆಗುತ್ತೆ, ನೀರ್ ಸ್ಟೋರೇಜ್ ಅದಕ್ಕೆ ಚಾಲು ಆಗುತ್ತೆ.
ಸಂಜೆ ಅದೇಟಿಗೆ ಆಫ್ ಆಗುತ್ತೆ. ಬೆಳಿಗ್ಗೆ 7 ಗಂಟೆಗೆ ಸೂರ್ಯ ಉತ್ತಕ್ಕೆ ಅದೇಟಿಗೆ ಅದೇ ಆಟೋಮೆಟಿಕ್ ಆಗಿ ಚಾಲು ಆಗುತ್ತೆ. ಅದೊಂದು ಸೌಲಭ್ಯ ನಮಗೆ ಬಹಳ ಅನುಕೂಲ ಆಗಿದೆ. ನಾವು ಎಲ್ಲೋದ್ರೂ ನಾವು ಮೋಟರ್ ನಡೀತಿದ್ಯೋ ನಿಂತಿದ್ಯೋ ಖಾಲಿ ಓಡ್ತಿದ್ಯೋ ಅನ್ನೋದು ನಮ್ಗೆ ಯಾವ ಟೆನ್ಷನ್ ಇಲ್ಲ. ಆತರ ಇದು ಅದೇ ಆಟೋಮೆಟಿಕ್ ಅದೊಂದು ಸೌಲಭ್ಯ ನಮ್ಗೆ ಬಹಳ ಖುಷಿ ತಂದಿದೆ.